ತುಮಕೂರು ಜಿಲ್ಲಾಧಿಕಾರಿಗಳು ಇದೀಗ ಟೆನ್ನಿಸ್ ಕೋರ್ಟ್ ಒಂದು ಕಾಮಗಾರಿಯ ಪರಿಶೀಲನೆಯನ್ನ ಮಾಡಿರುವಂತಹದ್ದು. ಅಲ್ಲಿ ನಡೆದಿರತಕ್ಕಂಥ ಕಾಮಗಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಓಪನ್ ಆಗ್ತಾ ಇದೆ. ಹೀಗಾಗಿ ಅವರು ಟೆನ್ನಿಸ್ ಕೋರ್ಟ್ಗೆ ಭೇಟಿಯನ್ನ ನೀಡಿ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಅಭಿವೃದ್ಧಿಗೆ ಜಿಲ್ಲಾಡಳಿತ ಸಜ್ಜಾಗಿದೆ. ತುಮಕೂರು ಜಿಲ್ಲಾಡಳಿತದಿಂದ ಒಲಿಂಪಿಕ್ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ತುಮಕೂರು ವಿಬಿಯಲ್ಲಿನ ಟೆನ್ನಿಸ್ ಪ್ರಾಕ್ಟೀಸ್ ಕೋರ್ಟ್ಗೆ ಡಿಸಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭಾ ಕಲ್ಯಾಣ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರುವಂತಹದ್ದು. ಟೆನ್ನಿಸ್ ಕೋರ್ಟ್ ಕಾಮಗಾರಿ ಪರಿಶೀಲನೆ ನಡೆಸಿ ನಂತರ ಪ್ರಗತಿ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಇದೇ ಮಾರ್ಚ್ 15ಕ್ಕೆ ವಿವಿಧ ಕ್ರೀಡೆಗಳಿಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ ಅಂತ ಹೇಳಿ ಶುಭಾ ಕಲ್ಯಾಣ್ ಪ್ರಗತಿ ಟಿವಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಟೆನ್ನಿಸ್ ಕೋರ್ಟ್ ಅನ್ನು ತೆರೆಯಲಾಗಿದೆ. ಮುಂದಿನ ತಿಂಗಳಲ್ಲಿ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಗೇಮ್ಸ್ಗೆ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ. 40 ದಿನಗಳಲ್ಲಿ ಟೆನ್ನಿಸ್ ಪ್ರಾಕ್ಟೀಸ್ ಕೋರ್ಟ್ ಕಾಮಗಾರಿ ಕೂಡ ಪೂರ್ಣಗೊಳ್ತಕ್ಕಂತಹದ್ದು. ಇದೇ ಮಾರ್ಚ್ 15 ಭಾನುವಾರ ಬೆಳಗ್ಗೆ ಟೆನ್ನಿಸ್ ಪ್ರಾಕ್ಟೀಸ್ ಕೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಅದೇ ದಿನದಂದೇ ಪಿಸ್ತೂಲ್ ರೈಫಲ್ ಶೂಟಿಂಗ್ ರೇಂಜ್ ಉದ್ಘಾಟನೆಯನ್ನ ಕೂಡ ಮಾಡ್ತಕ್ಕಂತಹದ್ದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 41 ಲಕ್ಷ ವೆಚ್ಚದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಮಾರ್ಚ್ 15ಕ್ಕೆ ತುಮಕೂರಿನಲ್ಲಿ ವಿವಿಧ ಕ್ರೀಡಾಂಗಣಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ ಅಂತೇಳಿ ಪ್ರಗತಿ ಟಿವಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ತುಮಕೂರು ಜಿಲ್ಲೆ ಅಂತ ಬಂದಾಗ ಸಾಕಷ್ಟು ಪ್ರಗತಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಎಲ್ಲೊಂದು ಕಡೆ ಶುಭಾ ಕಲ್ಯಾಣ್ ಅವರ ಕಾರ್ಯವೈಖರಿ ಕೇವಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಮಾತ್ರವಲ್ಲದೆ ಅದನ್ನು ಹೊರತುಪಡಿಸಿ ಏನೆಲ್ಲ ತುಮಕೂರು ಜಿಲ್ಲೆಗೆ ಬೇಕು, ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಿಟಿಗೆ ಏನೆಲ್ಲ ಯೋಜನೆಗಳನ್ನು ತರಬೇಕು ಅಂತಹ ಒಂದು ಯೋಜನೆಗಳನ್ನು ತರೋದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಮುಂದಾಗ್ತಿರ್ತಕ್ಕಂಥದ್ದು. ಹೀಗಾಗಿ ಒಂದು ಟೆನ್ನಿಸ್ ಕೋರ್ಟ್ ಕಾಮಗಾರಿ ಚಾಲನೆ ಇಲ್ಲಿರ್ತಕ್ಕಂಥದ್ದು ಈಗಾಗಲೇ ಕೂಡ ಭರದಿಂದ ಸಾಗ್ತಾ ಇದೆ. ಇದರ ಕಂಪ್ಲೀಟ್ ಆಗಿರತಕ್ಕಂಥ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇದರ ಮುಂದಿನ ಹಂತ ಅಂದರೆ ಮಾರ್ಚ್ 15ನೇ ತಾರೀಕು ಉದ್ಘಾಟನೆ ಆಗ್ತಕ್ಕಂತಹದ್ದು. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾವು ಇಲ್ಲಿರೋದು ಟೆನ್ನಿಸ್ ಪ್ರಾಕ್ಟೀಸ್ ಕೋರ್ಟ್ ಹೊಸದಾಗಿ ಈಗ ಸ್ಥಾಪನೆ ಮಾಡಿದ್ವಿ. ತುಮಕೂರು ಯೂನಿವರ್ಸಿಟಿ ಅವರು ಈ ಜಾಗವನ್ನು ಪ್ರಾಕ್ಟೀಸ್ ಕೋರ್ಟ್ಗೆ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ 3 ಕೋರ್ಟ್ಸ್ ಚಾಲ್ತಿಯಲ್ಲಿದೆ. ಈವ್ನಿಂಗ್ ಕೂಡ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಸಾರ್ವಜನಿಕರು. ಸೊ ಈಗ ಪ್ರಾಕ್ಟೀಸ್ ಕೋರ್ಟ್ ಮಾಡೋದು ಏನಂದರೆ, ಈಗ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಗೇಮ್ಸ್ ಆಗಬೇಕಾದ್ರೆ ನಿಮಗೆ ಮಿನಿಮಮ್ 4 ಕೋರ್ಟ್ಸ್ ಇರಬೇಕು. ಸೊ ಹಂಗಾಗಿ ಈಗ ಒಂದು ಕಡಿಮೆ ಇತ್ತು ಅಂತ ಹೇಳಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಒಂದು ಮುಂದಿನ ತಿಂಗಳಲ್ಲಿ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಗೇಮ್ ಇಲ್ಲಿ ಮಾಡಿಸೋಣ ಅಂತ ಹೇಳಿ ಇದನ್ನು ನಾವು ಮಾಡಿದ್ವಿ. ಆಲ್ಮೋಸ್ಟ್ ಈಗ 40 ಡೇಸ್ ಟೈಮಲ್ಲಿ ಇದನ್ನು ಮಾಡಿದ್ವಿ ಮತ್ತು ಕನ್ವರ್ಜೆನ್ಸಲ್ಲಿ ಮಾಡಿದ್ವಿ. ಅಂದರೆ ಸಿಟಿ ಕಾರ್ಪೊರೇಷನ್ ಅವರಿಂದ ಕೆಲವು ಫಂಡ್ಸು ಮತ್ತು ನ್ಯಾಷನಲ್ ಹೈವೇ ಅವರು ಸ್ವಲ್ಪ ಆಸ್ಪಾಲ್ಟಿಂಗ್ ವರ್ಕು, ಅರ್ತ್ ವರ್ಕು ಇದೆಲ್ಲ ಅವರು ಮಾಡಿಕೊಟ್ಟಿದ್ರು. ಸೊ ಪೂರ್ತಿ ಒಂದು ಕನ್ವರ್ಜೆನ್ಸಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಮುಗಿಸಿದ್ದೀವಿ. ಮಾರ್ಚ್ 15 ಸಂಡೇ ಬೆಳಿಗ್ಗೆ ಇದನ್ನು ಇನಾಗ್ರೇಷನ್ ಮಾಡ್ತಾಯಿದ್ವಿ. ಸೊ ಆಲ್ ದಿ ಆನರಬಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಮತ್ತು ಆಫೀಸರ್ಸು ಎಲ್ಲರೂ ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ಸನ್ನು ಮಾಡ್ತೀವಿ. ಸೊ ಎಲ್ಲರೂ ಬರ್ತಾರೆ. ಇನ್ನಷ್ಟು ಈಗ ಕ್ರೀಡಾಂಗಣ ಅಭಿವೃದ್ಧಿ ಆಗೋದಕ್ಕೆ ಈಗ ಸಿದ್ಧತೆ ಕೂಡ ನಡೀತಾರೆ. ಸೊ ಅದೇ ಮಾರ್ಚ್ 15 ನಮಗೆ ಇನ್ನೊಂದು 3 ಕಾರ್ಯಕ್ರಮಗಳದ್ದು ಉದ್ಘಾಟನೆ ಇದೆ. ಒಂದು ಏನಂತ ಹೇಳಿದ್ರೆ ಶೂಟಿಂಗ್ ರೇಂಜ್ 10 ಮೀಟರ್ಸ್ ರೈಫಲ್ ಆ್ಯಂಡ್ ಪಿಸ್ಟಲ್ ಶೂಟಿಂಗ್ ರೇಂಜ್ ಎಲ್ಲ ರೆಡಿ ಇದೆ. 10 ಡಿಜಿಟಲ್ ಟಾರ್ಗೆಟ್ಸ್, 10 ಮ್ಯಾನ್ಯುವಲ್ ಟಾರ್ಗೆಟ್ಸ್. ಸೊ ಅದು ಕೂಡ ಆಲ್ಮೋಸ್ಟ್ 41 ಲ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅವರಿಂದ ಈಗ ಅಲ್ಲಿ ಸ್ಥಾಪನೆ ಆಗಿದೆ ನಮ್ಮ MG ಸ್ಟೇಡಿಯಮಲ್ಲಿ 2nd ಫ್ಲೋರಲ್ಲಿ. ಸೊ ಅದು ಕೂಡ ಇರುತ್ತದೆ. ಅವತ್ತು ಒಂದು ಮ್ಯಾಚ್ ಕೂಡ ಪ್ಲೇಯರ್ಸ್ ಬಂದು ಮಾಡ್ತಾರೆ. ಅದೇ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಈಸ್ ಕಯಾಕಿಂಗ್ ಆ್ಯಂಡ್ ಕನೂಯಿಂಗ್ ಸೆಂಟರ್ ಅಮಾನಿಕೆರೆಯಲ್ಲಿ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನಲ್ಲಿ ಕಯಾಕಿಂಗ್ ಆ್ಯಂಡ್ ಕನೂಯಿಂಗ್ ಅಸೋಸಿಯೇಷನ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಮತ್ತು ಟೂಡಾ ಅಲ್ಲಿ ಕೂಡ ಸ್ವಲ್ಪ ಅವರು ದುಡ್ಡು ಹಾಕಿದ್ದಾರೆ ಬೋಟ್ಸ್ಗೆಲ್ಲ. ಸೊ ಅದು ಕೂಡ ಅವತ್ತು ಇನಾಗ್ರೇಷನ್ ಇರುತ್ತದೆ. 4ನೇದು ಡಾಕ್ಟರ್ ಜಿ ಪರಮೇಶ್ವರ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಒಂದು ಬಾಸ್ಕೆಟ್ಬಾಲ್ ಪೋಲ್, ಇಂಡೋರ್ ಪೋಲನ್ನು ಆಲ್ಮೋಸ್ಟ್ ಅದು 10 ಲ್ಯಾಕ್ ವರ್ತ್ ಇದೆ. ಅದು ಕೂಡ ಅವತ್ತು ಇನಾಗ್ರೇಷನ್ ಮಾಡ್ತೀವಿ. ಬಿಕಾಸ್ ಅದು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರು ಇದು ಮಾಡಿದ್ದಾರೆ, ಕೊಡುಗೆಯಾಗಿ ಅವರು ಕೊಟ್ಟಿದ್ದಾರೆ. ಸೊ ಈ 4 ಕಾರ್ಯಕ್ರಮ ಬೆಳಗ್ಗೆ ಮಾರ್ಚ್ 15 ಇರುತ್ತದೆ. ಸಂಜೆ ಬಂದು ಮಧ್ಯಾಹ್ನ ಮೇಲೆ ಕೊರಟಗೆರೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನು ಆಲ್ಮೋಸ್ಟ್ 2 ಇಯರ್ಸಿಂದ ಅಲ್ಲಿ ಕೆಲಸ ನಡೀತಾ ಇದೆ, ಅದು ಈಗ ಪೂರ್ಣಗೊಂಡಿದೆ. ಸೊ ಅದು ಕೂಡ ಅವತ್ತು ಉದ್ಘಾಟನೆ ಇರುತ್ತದೆ. ತುಮಕೂರಲ್ಲಿ ಯುವ ಜನತೆ ತುಂಬ ಇದ್ದಾರೆ, ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಹೇಳೋದಾದರೆ ಏನು? ಸೊ ಈಗ ನಿಮಗೆ ಸಿಟಿ ಒಳಗಡೆನೆ ಟೆನ್ನಿಸ್ ಇರ್ಬೋದು ಅಥವಾ ಶೂಟಿಂಗ್ ರೇಂಜ್ ಮತ್ತು ಜಿಮ್ನಾಸಿಯಮ್, ಕಯಾಕಿಂಗ್, ಕನೂಯಿಂಗ್, ವಾಟರ್ ಸ್ಪೋರ್ಟ್ಸದ್ದು. ಸೊ ಇಷ್ಟೆಲ್ಲ ಕೂಡ ಫೆಸಿಲಿಟೀಸು ನಿಮಗೆ ವರ್ಲ್ಡ್ ಕ್ಲಾಸ್. ಅಂದರೆ ಈಗ ಅಥ್ಲೆಟಿಕ್ಸ್ಗೆ
ಟ್ರ್ಯಾಕು ಚೆನ್ನಾಗಿದೆ, ಮತ್ತು ಫುಟ್ಬಾಲ್ ಟರ್ಫ್ ಕೂಡ ಇಟ್ ಈಸ್ ಲೈಕ್ ಫ್ಲಡ್ ಲೈಟ್ಸ್ ಇದೆ, ನ್ಯಾಚುರಲ್ ಟರ್ಫ್ ಇದೆ. ಸೊ ಇದು ಒಂಥರ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಮಕ್ಕಳು ಬರ್ತಾರೆ ಮತ್ತು ಅಡಲ್ಟ್ಸ್ ಕೂಡ ಬಂದು ದೇ ವಿಲ್ ಪಾರ್ಟಿಸಿಪೇಟ್. ಇದು ಇಲ್ಲದೆ ಒಂದು ಹಾಕಿ ಸ್ಟೇಡಿಯಂ ಮತ್ತು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಈಗಾಗಲೇ ಜಾಗ ಕೂಡ ನೋಡಿದ್ದೀವಿ. ಸೊ ಅದಕ್ಕೆ ಮುಂದಿನ ತಿಂಗಳಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಕನ್ವರ್ಜ್ ಮಾಡಿಕೊಂಡು ವಿ ವಿಲ್ ಬಿ ಕ್ರಿಯೇಟಿಂಗ್ ಅದು ಕೂಡ ಹಾಕಿ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಮೇ ಬಿ 3-4 ಮಂತ್ಸ್ ಡೌನ್ ದ ಲೈನ್ ಮಾಡ್ತೀವಿ. ಸೊ ಆ್ಯಸ್ ಯು ಟೋಲ್ಡ್, ಇದು ನಮ್ಮದು ಬರೀ ಎಜುಕೇಷನಲ್ ಸಿಟಿ ಮಾತ್ರ ಇಲ್ಲ. ಸೊ ಅಷ್ಟೊಂದು ಹುಡುಗರು ಹುಡುಗಿಯರು ಇದ್ದಾರೆ, ಆಲ್ಮೋಸ್ಟ್ 30,000-35,000 ಸ್ಟೂಡೆಂಟ್ಸ್ ಆದೆ. ಸೊ ಸ್ಟೂಡೆಂಟ್ಸ್ ಈಗ ಅವರಿಗೆ ಬೇರೆ ಏನಾದರೂ ಒಂದು ಹಾಬೀಸ್ ಬೆಳೆಸಲಿಕ್ಕೆ ಮತ್ತು ಸೀರಿಯಸ್ ಆಗಿ ಕೂಡ ಅವರು ಸ್ಪೋರ್ಟ್ಸನ್ನು ಕೆರಿಯರ್ ಆಗಿಯೇ ತಗೋಬೋದು. ಇತ್ತೀಚಿನ ದಿನಗಳಲ್ಲಿ ಸುಮಾರು ಯೂತು ಸ್ಪೋರ್ಟ್ಸನ್ನು ಒಂದು ಕೆರಿಯರ್ ಆಗೇ ತಗೊಳ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲೇಬೇಕು. ದಟ್ ಈಸ್ ವೈ ಗೌರ್ಮೆಂಟ್ ಅಂಡರ್ ದ ಏಬಲ್ ಲೀಡರ್ಶಿಪ್ ಆಫ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ವಿಷನ್ ನಾವು ಕ್ವಿಕ್ ಪೀರಿಯಡಲ್ಲಿ ನಾವು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀವಿ.